ಹಾಯ್ ಫ್ರೆಂಡ್ಸ್, ಇವತ್ತು ನಂದಿನಿ ಪಾರ್ಲರ್ನಿಂದ ಬೆಳಗಾವಿ ಕುಂದ ತಂದಿದ್ವಿ. ಬಟ್ ಅದು ಮನೇಲಿ ಹೇಗೆ ರೆಡಿ ಮಾಡೋದು ಅಂತ ನಿಮಗೆ ಹೇಳ್ತೀನಿ ಇವತ್ತು. ಇದು ಇನ್ಸ್ಟೆಂಟ್ ಬೆಳಗಾವಿ ಕುಂದ. ಇದು ನಂದಿನಿ ಪಾರ್ಲರ್ ಆ್ಯಂಡ್ ಎಲ್ಲ ಮಾಲ್ಗಳಲ್ಲೂ ಸಿಗುತ್ತೆ. ಇದನ್ನು ಓವನ್ನಲ್ಲಿ ಇಟ್ಟಾದರೂ ಮಾಡ್ಬೋದು, ಅಥವಾ ಬಿಸಿ ನೀರು ಕುದಿಸಿ ಹೊರಗಡೆ ತೆಗೆದು ಅದರೊಳಗೆ ಇಟ್ಟಾದರೂ ಮಾಡ್ಬೋದು. ಇದು ಓವನ್ನಲ್ಲಿ ಇಡೋದಾದರೆ 2 to 3 ಮಿನಿಟ್ ಓವನ್ನಲ್ಲಿ ಇಟ್ಟು ಹೊರಗಡೆ ತೆಗೆದರೆ ತಿನ್ನಲು ರೆಡಿ ಆಗುತ್ತೆ. ನಾನು ಇದನ್ನು ಬಿಸಿನೀರಲ್ಲಿ ಇಟ್ಟು ಮಾಡಿದ್ದೀನಿ. ಈ ನಂದಿನಿ ಇನ್ಸ್ಟೆಂಟ್ ಬೆಳಗಾವಿ ಕುಂದನ ಓಪನ್ ಮಾಡಿ ಕುದಿಸಿ ಪಾತ್ರೆನ ಹೊರಗಡೆ ತೆಗೆದು ಆನಂತರ ಏನು ಕುಂದ ಇರುತ್ತೆ ಆ ಪ್ಯಾಕೆಟ್ನ ಬಿಸಿನೀರಲ್ಲಿ ಅದ್ದಿ 5 ನಿಮಿಷ ಇಡಬೇಕು. 5 ನಿಮಿಷ ಆದ ನಂತರ ಆ ಬೆಳಗಾವಿ ಕುಂದದ ಪ್ಯಾಕೆಟ್ನ ಆಚೆ ತೆಗೆದು ಒಂದು ತಟ್ಟೆನಲ್ಲಿ ಅಥವಾ ಯಂತ್ರಲಾದರೂ ನೀವು ಇಟ್ಕೊಂಡು ಆ ಬಿಸಿಯಾದಂಥ ಪ್ಯಾಕೆಟ್ನ ಕಟ್ ಮಾಡಬೇಕು. ಬಿಸಿನೀರು ಏನು ಪಾತ್ರೆಯಲ್ಲಿ ಕುದಿಸಿ ಸ್ಟವ್ ಮೇಲೆ ಇಡಬೇಡಿ, ಹೊರಗಡೆ ಇಟ್ಟು ಏನು ಕುಂದದ ಪ್ಯಾಕೆಟ್ನ ಬಿಸಿನೀರಿಗೆ ಹಾಕಿ ಬಿಸಿನೀರಿಂದ ತೆಗೆದ ಮೇಲೆ ಆ ಪ್ಯಾಕೆಟ್ನ ಕಟ್ ಮಾಡಿದ್ರೆ ನಿಮಗೆ ಏನು ತಿನ್ನಲು ಬಿಸಿ ಬಿಸಿಯಾದ ಕುಂದ ರೆಡಿ ಆಗುತ್ತೆ. ನಾನು ನಿಮಗೆ ಕುಂದ ಹೇಗೆ ಬಂದಿದೆ ಅಂತ ತೋರಿಸ್ಲಿಕ್ಕೋಸ್ಕರ ಪ್ಯಾಕೆಟ್ ಪೂರ್ತಿ ಕಟ್ ಮಾಡ್ತಾ ಇದ್ದೀನಿ. ನಾನು ಈ ಬೆಳಗಾವಿ ಕುಂದನ ತುಂಬ ಇಷ್ಟಪಡ್ತಾ ಇದ್ದೆ ಮುಂಚೆ. ಈಗ ಸ್ವಲ್ಪನೇ ತಿನ್ನೋದು, ಸ್ವೀಟ್ ಜಾಸ್ತಿ ಅಂತ ಅಂದ್ಬಿಟ್ಟು. ಮುಂಚೆ ಅದನ್ನು ತಿನ್ನೋದಕ್ಕೋಸ್ಕರ ಅದು ಕ್ರೇವಿಂಗ್ ಹೆಂಗಿತ್ತು ಅಂದರೆ ಬೆಳಗಾವಿಗೆ ಯಾರಾದ್ರು ಹೋಗ್ತಾರೆ ಅಂದರೆ ತಂದುಕೊಡಿ ಅಂತ ಹೇಳ್ತಾ ಇದೆ. ಅಷ್ಟು ಕ್ರೇಜ್ ಇತ್ತು ನನಗೆ ಬೆಳಗಾವಿ ಕುಂದ ಅಂತಂದರೆ. ಇವಾಗಲೂ ಇಷ್ಟ ಇದೆ, ಬಟ್ ಸ್ವಲ್ಪ ತಿಂತೀನಿ ಅಷ್ಟೇ. ಸೊ ಏನು ಬಿಸಿನೀರಿಂದ ಆಚೆ ತೆಗೆದು ಪ್ಯಾಕೆಟ್ ಕಟ್ ಮಾಡಿದ್ರೆ ಬೆಳಗಾವಿ ಕುಂದ ತಿನ್ನಲು ರೆಡಿ ಇರುತ್ತೆ. ನಾನು ಈ ಬೆಳಗಾವಿ ಕುಂದನ ಬೆಳಗ್ಗೆ ಟಿಫನ್ ಜೊತೆ ಬಿಸಿ ಬಿಸಿ ಉಪ್ಪಿಟ್ಟು ಮಾಡಿದ್ದೆ, ಅವರೆಕಾಳು ತರಕಾರಿ ಎಲ್ಲ ಹಾಕ್ಬಿಟ್ಟು. ಸೊ ಆ ಅವರೆಕಾಳು ಉಪ್ಪಿಟ್ಟಿನ ಜೊತೆ ಈ ಬೆಳಗಾವಿ ಕುಂದನ ಸವಿದೆ. ಅದು ಸಿಹಿ ತುಂಬ ಚೆನ್ನಾಗಿತ್ತು ಉಪ್ಪಿಟ್ಟಿನ ಜೊತೆಗೆ. ನನಗೆ ಏನಾದರೂ ಖಾರದ ಜೊತೆಗೆ ಸ್ವಲ್ಪ ಸ್ವೀಟ್ ಇದ್ದರೆ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಉಪ್ಪಿಟ್ಟಿನ ಜೊತೆ ನಾನು ಈ ಬೆಳಗಾವಿ ಕುಂದನ ತಿಂದೆ. ತುಂಬ ಚೆನ್ನಾಗಿತ್ತು. ಸಾಮಾನ್ಯವಾಗಿ ನನಗೆ ಉಪ್ಪಿಟ್ಟಿನ ಜೊತೆ ಕಾಫಿ ಇರುತ್ತೆ. ಈ ಥರ ಏನಾದರೂ ಸ್ವೀಟ್ ಇದ್ದಾಗ ಏನು ಕಾಫಿ ಏನು ಬೇಕಾಗಲ್ಲ. ಉಪ್ಪಿಟ್ಟಿನ ಜೊತೆ ನಾನು ಈ ಬೆಳಗಾವಿ ಕುಂದ ತಿಂದೆ. ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ಅವರೇ